ರೀಚ್ ಆಗಿದ್ದೀವಿ. ಸೊ 1 ಅವರ್ಗೆ ರೀಚ್ ಆದ್ವಿ. ಬಟ್ ಬ್ಯಾಡ್ ನ್ಯೂಸ್ ಏನು ಅಂದರೆ August 15th ಲೈಕ್ 2025 August 15th ಲೈಕ್ ಬೋಟಿಂಗ್ಸ್ ಎಲ್ಲ ಲೈಕ್ ಸ್ಟಾಪ್ ಮಾಡಿದ್ದಾರೆ ಡ್ಯೂ ಟು ರಿವರ್ ಲೈಕ್ ಸ್ಪೀಡು ಲೈಕ್ ಜಾಸ್ತಿ ಇರೋದ್ರಿಂದ. ಹಾಗಾಗಿ ಸೊ ಇದು ಕೂಡ ಬೇಜಾರಾಯಿತು. ಬಟ್ ಸ್ಟಿಲ್ ಸೀನರೀಸ್ ಎಲ್ಲ ನೋಡ್ಕೊಂಡು ಹೋಗ್ಬೋದು, ಅಲೌ ಮಾಡ್ತಾರಂತೆ. ಸೊ ಹಾಗಾಗಿ ಇಲ್ಲಿ ಬಂದಿದ್ದೀವಿ. ಆ್ಯಂಡ್ ಇಲ್ಲಿ ಯಾವುದೋ ಒಂದು ಫ್ಲೈಓವರ್ ಸಿಕ್ಕಿದೆ. ಹೊನ್ನಾವರ ಬ್ಯಾಕ್ ವಾಟರ್ಸ್ ಹತ್ರನೇ ಲೈಕ್ ರೈಟ್ ಸೈಡಲ್ಲೇ ನಿಮಗೊಂದು ಫ್ಲೈಓವರ್ ಸಿಗುತ್ತೆ. ಸೊ ಅಲ್ಲಿ ಬಂದು ನಿಂತ್ಕೊಂಡಿದ್ದೀವಿ. ಸೊ ನೋಡೋಣ ಇಲ್ಲಿ ಯಾರಿಗಾನ ಹೋಗಿ ಕೇಳ್ತೀವಿ, ಕೇಸ್ ಏನಾದ್ರು ಬಿಡ್ತಾರಂದರೆ ನೋಡೋಣ. ಆ್ಯಂಡ್ ದಿಸ್ ಇಸ್ ಒನ್ ಆ್ಯಕ್ಚುಲಿ ನಿರಾಸೆ ಆಯಿತು. ಹೇಳಿ ಏನಾರು ನಿರಾಸೆ ಬೇಜಾರಾಗ್ತಾ ಇದೆ. ಆದರೂ ವಿಚಾರಿಸ್ಕೊಂಡು ಬರ. ಸೊ ಅವರಿಬ್ಬರು ಮಾತಾಡ್ಕೊಂಬರಕ್ಕೆ ಹೋಗ್ತಿದ್ದಾರೆ. ಅಲ್ಲಿವರೆಗೂ ನಾವಿಲ್ಲೇ ವೇಟ್ ಮಾಡೋಣ. ಆ್ಯಕ್ಚುಲಿ ಅದು ತುಂಬ ಬೇಜಾರಾಗ್ತಿದೆ. ಯಾಕಂದರೆ ಇನ್ನು ಮುರುಡೇಶ್ವರದಲ್ಲೂ ಮೋಸ್ಟ್ಲಿ ಬೀಚಲ್ಲಿ ಅಲೌ ಮಾಡಲ್ಲ ಅಂದ್ಕೊಂಡಿದ್ದೀನಿ. ಸೊ ನೀವು 1 ಅವರ್ ಬ್ಯಾಕ್ ವಾಟರ್ಸಲ್ಲಿ ನೀವು ಲೈಕ್ ಎಂಜಾಯ್ ಮಾಡಬೇಕು ಅಂತಿದ್ರೆ August 15th ಈ ಸೈಡೇ ಬರೋಕ್ಕೆ ಹೋಗಬೇಡಿ. ಇಲ್ಲಿಗೆ ಬರೋ ಬದಲೇ ನೀವು ಡೈರೆಕ್ಟಾಗಿ ಯಾನಾಗಿ ಹೋಗಿ. ಸೊ ಯಾನಾಗಿ ಹೋದರೆ ನಿಮಗೆ ಒಂದು ಪ್ಲಸ್ ಪಾಯಿಂಟ್ ಏನಂದರೆ ಆ ಪ್ಲೇಸ್ನ ನೀವು ಕವರ್ ಮಾಡ್ಬೋದು. 1 ಅವರ್ಗೆ ಬಂದರೆ ನಿಮಗೆ ಲೈಕ್ ವರ್ತಲ್ಲ ಸರ್, 15th ವರ್ತಲ್ಲ. ಸೊ ಹಾಗಾಗಿ ಡೈರೆಕ್ಟ್ ಯಾಣಾಗಿ ಹೋಗಿ ಅಲ್ಲಿಂದ ನೀವು ಮುರುಡೇಶ್ವರಕ್ಕೆ ಟ್ರೈ ಮಾಡ್ಬೋದು. ಸೊ ಮುರುಡೇಶ್ವರ ಆ್ಯಂಡ್ ಉಡುಪಿ ಈ ರೀತಿ ನೀವು ಟ್ರಾವೆಲ್ ಮಾಡಿ ಅಲ್ಲಿಂದ ವಯಾ ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ, ಬ್ಯಾಂಗ್ಳೂರ್ನ ಈ ಥರ ಪ್ಲ್ಯಾನ್ ಮಾಡ್ಕೊಳ್ಳಿ. ಸೊ ಟೈಮ್ ಇದ್ದರೆ ಶೃಂಗೇರಿ ಹೊರನಾಡು ಕೂಡ ಕವರ್ ಮಾಡ್ಬೋದು. ಬಟ್ ನಾವು ಶೃಂಗೇರಿ ಹೊರನಾಡನ್ನ ಕವರ್ ಮಾಡ್ತಿಲ್ಲ. ಸೊ ಇವಾಗ 1 ಅವರ್ಗಂತೂ ರೀಚ್ ಆಗಿದ್ದೀವಿ. ನೋಡೋಣ ಇರಿ ಏನಾಗುತ್ತೆ ಅಂತ. ಸೊ 1 ಅವರ್ದಲ್ಲಿ ಹೇಗಿದ್ರು ಲೈಕ್ ಶರಾವತಿ ಬ್ಯಾಕ್ ವಾಟರ್ಸಲ್ಲಿ ಬೋಟಿಂಗ್ ಇಲ್ಲ ಅಂತ ಗೊತ್ತಾಗಿದೆ. ಸೊ ಹಾಗಾಗಿ ಇಲ್ಲಿಂದ ನಾವು ಹೋಗ್ತಾ ಇರೋದು ಅಪ್ಸರಕೊಂಡ. ಅದು ಇಲ್ಲಿಂದ ಲೈಕ್ ಒಂದು 45 ಮಿನಿಟ್ಸ್ ಆಫ್ ಜರ್ನಿ ಇದೆ. ಸೊ ನೆಕ್ಸ್ಟ್ ನಾವು ಅಪ್ಸರಕೊಂಡದಲ್ಲಿ ಸಿಗೋಣ. ಸೊ ನೀವು ಇಲ್ಲೇನು ನೋಡ್ತಾ ಇದ್ದೀರೋ ಗೇಟು, ಇದು ಕಡಲಧಾಮ ಅಂತ. ಸೊ ಇದು ಅಪ್ಸರಕೊಂಡದ ಎಂಟ್ರೆನ್ಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ಈ ಎಂಟ್ರೆನ್ಸಲ್ಲಿ ನಿಮಗೆ ರೈಟ್ ಸೈಡ್ ಆ್ಯಂಡ್ ಲೆಫ್ಟ್ ಸೈಡು ಲೈಕ್ ಫುಲ್ ಗ್ರೀನರಿ ಆಗಿರುತ್ತೆ. ಆ್ಯಂಡ್ ಆರಾಮಾಗಿ ಫೋಟೋಶೂಟ್ಸ್ ಎಲ್ಲ ಮಾಡ್ಕೋತೀರಾ ಅಂದರೆ ಇಲ್ಲಿ ಮಾಡ್ಕೋಬೋದು. ಈ ಜಾಗದಲ್ಲಿ ಆ್ಯಕ್ಚುಲಿ ಕೆಲವೊಂದು ಫಿಲಮ್ ಶೂಟಿಂಗ್ಗೆಲ್ಲ ನಡೆದಿದೆ ಅಂತ ಅಲ್ಲಿ ಲೋಕಲ್ಸ್ ಹೇಳಿದ್ರು. ಬಟ್ ಯಾವ ಮೂವಿ ಅಂತ ಗೊತ್ತಿಲ್ಲ, ಕೇಳಕ್ಕೆ ಹೋಗಿಲ್ಲ. ಬಟ್ ಕೆಲವೊಂದು ಮೂವಿ ಶೂಟಿಂಗ್ಸ್ ಈ ಜಾಗದಲ್ಲಿ ಆಗಿದೆ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಲೈಕ್ ಎಂಟ್ರೆನ್ಸಿಂದ ನೀವು ಆಲ್ಮೋಸ್ಟ್ ಒಂದು 10 ಮಿನಿಟ್ಸ್ ಲೈಕ್ ಒಂದು 5 to 10 ಮಿನಿಟ್ಸ್ ಲೈಕ್ ಟ್ರಾವೆಲ್ ಮಾಡಬೇಕಾಗುತ್ತೆ. ಆ್ಯಂಡ್ ರೋಡ್ ಚೆನ್ನಾಗಿದೆ, ಇಲ್ಲ ಅಂತಲ್ಲ, ಸ್ವಲ್ಪ ಅಪ್ಸ್ ಇರೋದ್ರಿಂದ ಸ್ವಲ್ಪ ಮಣ್ಣಿನ ರೋಡು. ಸೊ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಗಾಡಿನ ಓಡಿಸ್ಬೇಕಾಗುತ್ತೆ. ಸೊ ನೀವು ಏನೇನು ನೋಡ್ತಾ ಇದ್ದೀರೋ ಇದೆ. ಬಟ್ ಇದು ಕಂಪ್ಲೀಟ್ ಗ್ರೀನರಿ ಇರೋದ್ರಿಂದ ಲೈಕ್ ನಿಮಗೆ ಆ ಥರ ಒಂದು ಸ್ಟ್ರೆಸ್ ಫೀಲ್ ಅನ್ನೋದೇನು ಬರೋದಿಲ್ಲ. ಒಂದು ಹೆಬ್ಬಾಗಿಲಿಂದ ಒಂದು 5-10 ನಿಮಿಷ ಒಳಗಡೆ ಟ್ರಾವೆಲ್ ಮಾಡಬೇಕಾಗುತ್ತೆ. ಸೊ ಹೀಗೆ ಲೈಕ್ ಟ್ರಾವೆಲ್ ಮಾಡಿಕೊಂಡು ನಾವು ಕೊನೆಗೂ ಲೈಕ್ ರೀಚ್ ಆದ್ವಿ. ಆ್ಯಂಡ್ ಸೊ ಅಪ್ಸರಕೊಂಡಕ್ಕೆ ರೀಚ್ ಆದ್ವಿ. ಆ್ಯಂಡ್ ಇದೆ ಸೊ ಪಾರ್ಕಿಂಗಿಗೆಲ್ಲ ಜಾಗ ಇದೆ, ಇಲ್ಲಿ ಕಂಫರ್ಟಬಲ್ ಆಗಿದೆ. ಆ್ಯಂಡ್ ಸ್ನ್ಯಾಕ್ಸ್ಗೆಲ್ಲ ಇಲ್ಲಿ ಕೆಲವೊಂದು ಕ್ಯಾಂಟೀನ್ಸ್ಗಳು ಓಪನ್ ಇದೆ. ಸೊ ಚಿಕ್ಕ ಚಿಕ್ಕ ಕ್ಯಾಂಟೀನ್ಸ್ಗಳು. ಸೊ ಇದೆ ಅಪ್ಸರಕೊಂಡ. ಸೊ ಬನ್ನಿ ಹೋಗೋಣ, ನೋಡೋಣ. ಸೊ ಒಂದು ಕಾರ್ಗೆ 30 ರೂಪಾಯಿ ಥರ ಚಾರ್ಜ್ ಮಾಡ್ತಾರೆ. ಹಾಂ ನೋಡ್ಬೋದು. ಸೊ ಒಂದು ಕಾರ್ಗೆ 30 ರೂಪಾಯಿ ಥರ ಚಾರ್ಜ್ ಮಾಡ್ತಾರೆ. 2 ಕಾರಲ್ಲಿ ಬಂದಿರೋದ್ರಿಂದ 60 ರೂಪಾಯಿ ಆಗಿದೆ. ಸೊ ಐ ಥಿಂಕ್ ಹೀಗೆ ಹೋಗ್ಬೇಕು ಅಂದ್ಕೊತೀನಿ. ಸೊ ಬನ್ನಿ ಹೋಗೋಣ. ಸೊ ಅಪ್ಸರಕೊಂಡಕ್ಕೆ ಹೋಗ್ತಾ ಇದ್ದೀವಿ. ಸೊ ಆಗಲೇ ಹೇಳ್ದಂಗೆ 30 ರೂಪಾಯಿ ಕಾರ್ಗಳಿಗೆ ಚಾರ್ಜ್ ಮಾಡ್ತಾರೆ. ಸೊ ಬಸ್ಸಸ್ಗೆಲ್ಲ ಎಷ್ಟು ಅಂತ ನಂಗೆ ಗೊತ್ತಿಲ್ಲ. ಆ್ಯಂಡ್ ಬನ್ನಿ ಹೋಗೋಣ. ಇದಕ್ಕೂ ಒಂದು ಹಿಸ್ಟ್ರಿ ಇದೆ, ಅದ್ರ ಹಿಸ್ಟ್ರಿ ಬಗ್ಗೆ ನಾನು ತಿಳ್ಕೊಂಡು ನಿಮಗೆ ಹೇಳ್ತೀನಿ. ಸೊ ಇಲ್ಲಿ ಕೆಲವೊಂದು ಅಪ್ಡೇಟ್ಸ್ಗಳು ಕೊಟ್ಟಿದ್ದಾರೆ. ಸೊ ಅದರದ್ದು ಅಪ್ಸರಕೊಂಡಕ್ಕೆ ಹೋಗ್ತಾ ಇದ್ದೀವಿ. ಅಪ್ಸರಕೊಂಡಕ್ಕೆ ಮತ್ತೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಇದು ನನ್ನ ಫಸ್ಟ್ ಟೈಮ್ ವಿಸಿಟ್ ಅಪ್ಸರಕೊಂಡಕ್ಕೆ. ನಾವು ಮ್ಯಾಂಗ್ರೋವ್ ಫಾರೆಸ್ಟಿಗೆ ಬಿಡ್ತಾರೆ ಅಂದ್ಕೊಂಡಿದ್ವಿ ಶರಾವತಿ ರಿವರ್ ಬ್ಯಾಕ್ ವಾಟರ್ಸಲ್ಲಿ. ಬಟ್ ಅದು ಕ್ಯಾನ್ಸಲ್ ಮಾಡಿದ್ರು. ಸೊ ರಿವರ್ ರಾಫ್ಟಿಂಗ್ ಇಲ್ಲ ಅಂತೇಳಿ ಕ್ಯಾನ್ಸಲ್ ಮಾಡಿದ್ದಕ್ಕೆ ಯಾಣಾಗಿ ಹೋಗೋಕ್ಕಾಗಿಲ್ಲ. ಇವಾಗ ನೋಡಿದ್ರೆ ಸೊ ಇಲ್ಲಿಂದ ಸ್ವಲ್ಪ ಕೆಳಗಡೆ ನಡಿಬೇಕಾಗುತ್ತೆ. ಚೆನ್ನಾಗಿದೆ ರೋಡು. ಐ ಮೀನ್ ನಡ್ಕೊಂಡು ಹೋಗೋದಕ್ಕೆ ಇದು ಚೆನ್ನಾಗಿದೆ. ಸೊ ಇಲ್ಲಿಂದ ಅಪ್ಸರಕೊಂಡಕ್ಕೆ ಕೆಳಗಡೆ ನಡ್ಕೊಂಡು ಹೋಗೋಕ್ಕಾಗುತ್ತೆ. ಆ್ಯಂಡ್ ಹೋಗೋ ದಾರಿ ನೀವೇ ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿದೆ. ಯಾಕೆ ಸ್ಟೆಪ್ಸ್ ಎಲ್ಲ ಅರೇಂಜ್ ಮಾಡಿರೋದ್ರಿಂದ ಈಸಿಯಾಗಿ ನಡ್ಕೊಂಡು ಬರ್ಬೋದು. ಆ್ಯಂಡ್ ಈ ಪ್ಲೇಸಸ್ಸು ಲೈಕ್ ಕಂಪ್ಲೀಟ್ ಫಾರೆಸ್ಟ್ ಏರಿಯಾ ಆಗಿರೋದ್ರಿಂದ ಸೊ ಕಂಪ್ಲೀಟ್ ಗ್ರೀನರಿ ಆಗಿರುತ್ತೆ. ಆ್ಯಂಡ್ ಈ ಜಾಗದ ಇನ್ನೊಂದು ಪ್ಲಸ್ ಪಾಯಿಂಟ್ ಏನು ಅಂದರೆ ಥ್ರೂಔಟ್ ದ ಇಯರ್ ನೀವು ಯಾವಾಗ ಬೇಕಾಗಿ ಬಂದು ವಿಸಿಟ್ ಮಾಡ್ಬೋದು. ಸೊ ಬೆಸ್ಟ್ ಟೈಮ್ ನಿಮಗೆ ಲೈಕ್ ರೈನಿ ಸೀಸನ್ ಟೈಮಲ್ಲಿ
ಸೊ ನೀರಿನ ಒಂದು ಫೋರ್ಸು ಜಾಸ್ತಿ ಇರೋದ್ರಿಂದ ರೈನಿ ಸೀಸನಲ್ಲಿ ಈ ಪ್ಲೇಸು ಬೆಸ್ಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ಅದನ್ನು ಬಿಟ್ಟು ನೀವು ಬೇರೆ ಟೈಮ್ ಅಂದರೆ ಸಮ್ಮರ್ ಟೈಮಲ್ಲಿ ಕೂಡ ಬರ್ಬೋದು, ಲೈಕ್ ಜಸ್ಟ್ ಒಂದು ರಿಲ್ಯಾಕ್ಸೇಷನ್ಗೋಸ್ಕರ. ಆ್ಯಂಡ್ ಅದನ್ನು ಬಿಟ್ಟು ಲೈಕ್ ಇಲ್ಲಿಂದ ನೀವು ಕೆಳಗಡೆ ನಡ್ಕೊಂಡು ಹೋಗ್ಬೇಕಾಗುತ್ತೆ, ಒಂದು 5 to 10 ಮಿನಿಟ್ಸ್ ನಡಿಬೇಕಾಗುತ್ತೆ, ಬೆಟ್ಟನ ಇಳಿಬೇಕಾಗುತ್ತೆ. ಸೊ ಹೀಗೆ ನೀವು ಇಲ್ಲೇನು ನೋಡ್ತಾ ಇದ್ದೀರೋ ಇದೇ ದಾರಿನ. ಆ್ಯಂಡ್ ಇಲ್ಲಿ ಇನ್ನೊಂದೇನು ಪ್ರಾಬ್ಲಮ್ ಆಗಿದೆ ಅಂದರೆ ನನಗೆ ಲೈಕ್ ಫಾಲ್ಸ್ದು ಸೌಂಡ್ ಜಾಸ್ತಿ ಇದ್ದಿದ್ದರಿಂದ ಮೈಕು ಕರೆಕ್ಟಾಗಿ ವರ್ಕ್ ಆಗ್ತಿದ್ದಿಲ್ಲ, ಲೈಕ್ ಮಾತಾಡ್ತಿರೋ ವಾಯ್ಸ್ ಕರೆಕ್ಟಾಗಿ ಕೇಳಿಸ್ತಿದ್ದಿಲ್ಲ. ಸೊ ಹಾಗಾಗಿ ನಾನು ಲೈಕ್ ವಾಯ್ಸ್ ಓವರ್ ಕೊಡಬೇಕಾಗಿ ಬಂತು. ಆ್ಯಂಡ್ ಇಲ್ಲಿಂದ ಲೈಕ್ ಒಂದು 10-15 ನಿಮಿಷ ಕೆಳಗಡೆ ಇಳಿಬೇಕು. ಅಪ್ಸರಕೊಂಡ ಫಾಲ್ಸ್ ಬಂದು ಲೈಕ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಸೇರಿದಿರೋದ್ರಿಂದ, ಸೊ ಇದು ಯಾವುದೇ ರೀತಿ ಪ್ರೈವೇಟ್ ಪ್ರಾಪರ್ಟಿ ಅಲ್ಲ, ಇದು ನಮ್ಮ ಗೌರ್ಮೆಂಟ್ ಅವರೇ ಲೈಕ್ ಹ್ಯಾಂಡಲ್ ಮಾಡ್ತಿರೋ ಅಂಥ ಒಂದು ಜಾಗ. ಆ್ಯಂಡ್ ಕಂಪೇರಿಟಿವ್ಲಿ ತುಂಬ ಕ್ಲೀನಾಗಿತ್ತು. ಆ್ಯಂಡ್ ನೀವಿಲ್ಲೇನು ನೋಡ್ತಾ ಇದ್ದೀರಿ ಇದೆ ಅಪ್ಸರಕೊಂಡ. ಸೊ ಜಾಗ ಮಾತ್ರ ಸೂಪರ್ಬ್ ಆಗಿದೆ, ಲೈಕ್ ಒಂದು 2 to 3 hours ನೀವು ಫಾಲ್ಸಲ್ಲಿ ನೀರಲ್ಲಿ ಆಟಾಡ್ಬೋದು, ಲೈಕ್ ಆರಾಮಾಗಿ ಆಟಾಡ್ಬೋದು. ಆ್ಯಂಡ್ ಇಲ್ಲಿ ಲೇಡೀಸ್ಗೆ ಆ್ಯಂಡ್ ಜೆಂಟ್ಸ್ಗೆ ಲೈಕ್ ಡ್ರೆಸ್ ಚೇಂಜ್ ಮಾಡೋದಕ್ಕೆ ಲೈಕ್ ವಾಶ್ರೂಮ್ಸ್ ಆಗಿರಲಿ, ಡ್ರೆಸ್ಸಿಂಗ್ ಚೇಂಜ್ ರೂಮ್ ಆಗಿರಲಿ, ಅದು ಕೂಡ ಅವೈಲೇಬಲ್ ಇದೆ. ಅದು ನಿಮಗೆ ಹೋಗ್ತಾ ನಾನು ತೋರಿಸ್ತೀನಿ ಎಲ್ಲಿದೆ ಅಂತ. ಅದಕ್ಕೂ ಕೆಲವೊಂದು ಚಾರ್ಜಸ್ಗಳಿದೆ. ಆ್ಯಂಡ್ ಅದನ್ನು ಬಿಟ್ಟು ನೀವು ಇಲ್ಲೇನು ನೋಡ್ತಾ ಇದ್ದೀರೋ ಈ ಅಪ್ಸರಕೊಂಡ, ಸೊ ಲೈಕ್ ನನಗೆ ಕೇಳಿದ್ರೆ ಕಂಪ್ಲೀಟ್ ಕ್ಲೀನಾಗಿತ್ತು. ಅಲ್ಲಲ್ಲಿ ಸ್ವಲ್ಪ ಪ್ಲಾಸ್ಟಿಕ್ ಕವರ್ಸ್ನ ಬಿಸಾಕಿದ್ರು, ಬಟ್ ಅದು ಕಾಮನ್ನು. ಬಟ್ ಅದನ್ನು ಬಿಟ್ಟು ಇನ್ನು ಕಂಪೇರಿಟಿವ್ಲಿ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲೇನು ನೋಡ್ತಾ ಇದ್ದೀರೋ ಇಷ್ಟೇ ಈ ಜಾಗ ಅಪ್ಸರಕೊಂಡ ಅನ್ನೋದು. ಸೊ ಇದು ಲೈಕ್ ವರ್ತ್ ಅಂತಲೇ ಹೇಳ್ಬೋದು. ಇಲ್ಲಿ ಪಾರ್ಕಿಂಗ್ ಚಾರ್ಜಸ್ ಒಂದು 30 ರೂಪಾಯಿ ಅಷ್ಟೇ. ಅದನ್ನು ಬಿಟ್ಟು ನಿಮಗೆ ಯಾವುದೇ ಎಕ್ಸ್ಟ್ರಾ ಚಾರ್ಜಸ್ ಇಲ್ಲ, ಎಂಟ್ರಿ ಫೀಸ್ ಯಾವುದೇ ರೀತಿ ಚಾರ್ಜ್ ಮಾಡೋದಿಲ್ಲ, ಕಂಪ್ಲೀಟ್ಲಿ ಫ್ರೀ ಆಫ್ ಕಾಸ್ಟು. ಸೊ ಇಲ್ಲಿ ನೀವು ಲೈಕ್ ಆಗಲೇ ಹೇಳ್ದಂಗೆ ಎನಿ ಟೈಮ್ ವಿಸಿಟ್ ಮಾಡ್ಬೋದು. ಇನ್ನು ನೀವು ಈ ಅಪ್ಸರಕೊಂಡಕ್ಕೆ ವಿಸಿಟ್ ಮಾಡಬೇಕು ಅಂದರೆ ತುಂಬ ಈಸಿ. ಲೈಕ್ ಇದ್ರದ್ದೊಂದು ಲೊಕೇಶನ್ ಗೂಗಲ್ ಮ್ಯಾಪಲ್ಲಿ ಅವೈಲೇಬಲ್ ಇದೆ. ಸೊ ಅಪ್ಸರಕೊಂಡ ಅಂತ ಹೊಡೆದ್ರೆ ನಿಮಗೆ ಲೊಕೇಶನ್ ತೋರಿಸುತ್ತೆ. ಆ್ಯಂಡ್ ಡೈರೆಕ್ಟ್ ನೀವು ಅಲ್ಲಿಗೆ ಲೈಕ್ ಟ್ರಾವೆಲ್ ಮಾಡ್ಬೋದು. ಲೈಕ್ ವರ್ತ್ ಅಂತಲೇ ಹೇಳ್ಬೋದು. ನೀವು ಲೈಕ್ ದೂರದಿಂದ ಟ್ರಾವೆಲ್ ಮಾಡಿ ಲೈಕ್ ಈ ಒಂದು ಪ್ಲೇಸಸ್ನ ವಿಸಿಟ್ ಮಾಡ್ತೀರಾ ಅಂದರೆ ದಿ ಬೆಸ್ಟ್ ಅಂತಲೇ ಹೇಳ್ಬೋದು. ಸೊ ನನ್ನ ಕೈಯಲ್ಲಿ ಲೈಕ್ ಮೊಬೈಲ್ ಮೈಕ್ರೋಫೋನ್ ಇದ್ದಿದ್ದರಿಂದ ನಾನು ನೀರಲ್ಲಿ ಆಟ ಆಡೋದಕ್ಕಾಗಿಲ್ಲ. ಬಟ್ ನನ್ನ ಫ್ರೆಂಡ್ಸ್ ಎಲ್ಲ ಆಲ್ಮೋಸ್ಟ್ ಹೋಗಿದ್ದಾರೆ ನೀರಲ್ಲಿ ಆಟ ಆಡೋದಕ್ಕೆ. ನಾನು ಲೈಕ್ ಲಾಸ್ಟಲ್ಲಿ ಒಂದು ಹಾಫ್ ಆನ್ ಅವರ್ ಏನೋ ಹೋಗಿ ಆಟ ಆಡ್ಕೊಂಡು ಆಮೇಲೆ ಬಂದೆ. ಸೊ ಕೆಳಗಡೆ ಅಪ್ಸರಕೊಂಡ ನೀರಲ್ಲಿ ಆಟ ಆಡೋ ಜೋಶಲ್ಲಿ ನಾವು ಒಂದು 10-15 ನಿಮಿಷ ಕೆಳಗಡೆ ಇಳಿದ್ವಿ. ಬಟ್ ಮತ್ತೆ ಮೇಲೆ ಹತ್ತೋದೇ ಒಂದು ದೊಡ್ಡ ಇಶ್ಯೂ. ಆ್ಯಂಡ್ ಇನ್ನೊಂದು, ನಾನು ಈ ಜಾಗಕ್ಕೆ ವಿಸಿಟ್ ಕೊಟ್ಟಾಗ ಮಳೆ ಬರ್ತಿದ್ದಿಲ್ಲ. ಸೊ ಅದೊಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು. ಆ್ಯಂಡ್ ಮಳೆ ಬಂದಿದ್ದರೆ ಇನ್ನೂ ಚೆನ್ನಾಗಿರ್ತಿತ್ತು. ಫಾಲ್ಸ್ನ ಒಂದು ಸ್ಪೀಡ್ ಇನ್ನೂ ಸ್ವಲ್ಪ ಜಾಸ್ತಿ ಇರೋದು. ಬಟ್ ಫೈನ್. ಆ್ಯಂಡ್ ಈ ಜಾಗಕ್ಕೆ ನೀವು ಈಸಿಯಾಗಿ ತಲುಪ್ಬೋದು. ಹೊನ್ನಾವರಕ್ಕೆ ಲೈಕ್ ಹೊನ್ನಾವರದಿಂದ ಅಪ್ಸರಕೊಂಡಕ್ಕೆ ನಿಮಗೆ ಕೇವಲ ಒಂದು 7ರಿಂದ 10 ಕಿಲೋಮೀಟರ್ ಆಗುತ್ತೆ. ಸೊ ಹತ್ತತ್ರ ಒಂದು 15-20 ನಿಮಿಷದ ಜರ್ನಿ. ನೀವು ಹೊನ್ನಾವರಕ್ಕೆ ವಿಸಿಟ್ ಮಾಡಿ ಅಲ್ಲಿ ಬೋಟಿಂಗ್ ಲೈಕ್ ಇದ್ದರೆ ನೀವು ಲೈಕ್ ಎಂಜಾಯ್ ಮಾಡಿ. ಆ್ಯಂಡ್ ಇನ್ ಕೇಸ್ ಬೋಟಿಂಗಿಗೆ ಅಲೌ ಮಾಡಿಲ್ಲ ಅಂದರೆ ಸೊ ನೀವು ಈ ಅಪ್ಸರಕೊಂಡನ ವಿಸಿಟ್ ಮಾಡೋದು ಲೈಕ್ ಮಿಸ್ ಮಾಡ್ಕೋಬೇಡಿ. ಲೈಕ್ ಒಂದು 2-3 hours ಆರಾಮಾಗಿ ನೀವು ಟೈಮ್ ಸ್ಪೆಂಡ್ ಮಾಡ್ಬೋದು, ಎಂಜಾಯ್ ಮಾಡ್ಬೋದು. ಆ್ಯಂಡ್ ಆ್ಯಸ್ ಯೂಶ್ವಲ್ ಇಲ್ಲಿ ನೀರಲ್ಲಿ ಆಟ ಆಡೋದ್ರಿಂದ ಇದಕ್ಕೆ ತಕ್ಕನಂಗಿರೋ ಕಾಸ್ಟ್ಯೂಮ್ಸ್ನ ಮೊದಲೇ ಎತ್ತಿಡ್ಕೊಳ್ಳಿ. ಆ್ಯಂಡ್ ಇನ್ನೊಂದು, ಈ ಜಾಗದ ಬಗ್ಗೆ ಮಾತಾಡಬೇಕು ಅಂದರೆ ಲೈಕ್ ಮೇಲ್ ಫೀಮೇಲ್ ಲೈಕ್ ಗಂಡು ಮಕ್ಕಳು ಹೆಣ್ಮಕ್ಳಿಗೆ ತುಂಬ ಸೇಫ್ಟಿ ಅಂತಲೇ ಹೇಳ್ಬೋದು. ಆ್ಯಂಡ್ ಇಲ್ಲಿ ವಾಚ್ ಗಾರ್ಡ್ಸ್ ಕೂಡ ಇರ್ತಾರೆ. ನಾವಿಲ್ಲಿ ಬಂದಾಗ ಅವರಲ್ಲಿ ಅವೈಲೇಬಲ್ ಇದ್ದಿಲ್ಲ, ಮೇಲ್ಗಡೆ ಇದ್ದರು. ಬಟ್ ವಾಚ್ ಗಾರ್ಡ್ಸ್ಗಳು ಬರೋದು ಹೋಗೋದು ಮಾಡ್ತಿರ್ತಾರೆ. ಸೊ ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೆ ಇಬ್ಬರಿಗೂ ಸೇಫ್ ಅಂತಲೇ ಹೇಳ್ಬೋದು. ಪ್ಲೇಸ್ ಮಾತ್ರ ಸೈಕ್ ಆಗಿದೆ. ಏನು ಅಂದರೆ ಅಲ್ಲಿಂದ ನಡ್ಕೊಂಬರಬೇಕು. ಇಲ್ಲಿ ಕಾರ್ಗಳೆಲ್ಲ ಇದ್ದಿರ್ತಾ ಇದೆ. ಆ್ಯಂಡ್ ಫ್ರೆಂಡ್ಸ್ ಎಲ್ಲ ಆಲ್ರೆಡಿ ವೈಪ್ ಮಾಡ್ತಾರೆ. ನಾನು ನೀರಲ್ಲಿ ಹಿಡಿಯೋಕ್ಕಾಗಲ್ಲ, ಬಿಕಾಸ್ ಫೋನ್ ಇರೋದ್ರಿಂದ ನಾನು ನೀರಲ್ಲಿ ಹಿಡಿಯೋಕ್ಕಾಗಲ್ಲ. ಹಾಗಾಗಿ ಅವ್ರು ಮಾತ್ರ ಹಿಡಿದಿದ್ದಾರೆ ಅವ್ರಿಗೆ. ಸೊ ಇಲ್ಲಿಂದ ನಡ್ಕೊಂಡು ಬಂದಿದ್ದೀವಿ. ಆ್ಯಂಡ್ ಇಲ್ಲಿ ನಿಮಗೆ ಒಂದು ದೇವಸ್ಥಾನ ಕೂಡ ಸಿಗುತ್ತೆ. ಪ್ಲಸ್ ಲೇಡೀಸ್ಗೆ ಆ್ಯಂಡ್ ಮೇಲ್ಗೆ ವಾಶ್ರೂಮ್ಸ್ ಕೂಡ ಫೆಸಿಲಿಟೀಸ್ ಇದೆ. ಸೊ ಶೌಚಾಲಯ ಬೆಳಕಿಗೆ 10 ರೂಪಾಯಿ, ಬಟ್ಟೆ ಬದಲಾವಣೆ 10 ರೂಪಾಯಿ, ಈ ರೀತಿ ಸೊ ಚಾರ್ಜಸ್ ಇದೆ ಇಲ್ಲಿ. ಸೊ ಈ ರೀತಿ ನೀವು ಯುಟಿಲೈಸ್ ಮಾಡ್ಕೋಬೋದು. ಆ್ಯಂಡ್ ಪ್ಲೇಸ್ ಮಾತ್ರ ಸಖತ್ತಾಗಿದೆ. ಆನೆಸ್ಟಾಗಿ ಹೇಳ್ತೀನಿ, ಬರೋದ್ರಲ್ಲಿ ನಿಮಗೆ ಯಾವುದೇ ರೀತಿಯ ಲಾಸ್ ಇಲ್ಲ. ಪಕ್ಕ ಪೈಸಾ ವಸೂಲು ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಫಾಲ್ಸ್ದು ಸೌಂಡ್ ಜಾಸ್ತಿ ಇರೋದ್ರಿಂದ ನಾನು ಮೈಕ್ ವರ್ಕ್ ಆಗ್ತಿದ್ದಿಲ್ಲ. ಸೊ ಹಾಗಾಗಿ ಮೈಕ್ ಇಲ್ದೇ ಮಾತಾಡ್ತಿದ್ದೀನಿ. ಬ್ಯಾಕ್ಗ್ರೌಂಡ್ ವಾಯ್ಸ್ ಏನಾದರೂ ಜಾಸ್ತಿ ಇದ್ದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಬಿಕಾಸ್ ಮೈಕ್ ವರ್ಕ್ ಆಗ್ತಿಲ್ಲ ಫಾಲ್ಸ್ ಸೌಂಡ್ ಜಾಸ್ತಿ ಇರೋದ್ರಿಂದ. ಆ್ಯಂಡ್ ನಿಜವಾಗ್ಲೂ ಹೇಳ್ತೀನಿ, ಪೈಸಾ ವಸೂಲು ಅಂತಲೇ ಹೇಳ್ಬೋದು, ಬಿಕಾಸ್ ಪ್ಲೇಸ್ ಆ ರೀತಿ ಇದೆ. ಸೊ ನೋಡಿ, ಬಟ್ ನಿಜ ಹೇಳ್ಬೇಕಂದ್ರೆ ಎಂಟ್ರಿ ಫೀಸ್ ಅಂತ ಇಲ್ಲಿ ಏನಿಲ್ಲ. ಸೊ ಫ್ರೀ ಆಫ್ ಕಾಸ್ಟು.
ಜಸ್ಟ್ ಪಾರ್ಕಿಂಗಿಗಂತ ನೀವು 30 ರೂಪಾಯಿ ಕಾರ್ಗೆ, ಬಸ್ಗಳಿಗೆಲ್ಲ ಎಷ್ಟು ಚಾರ್ಜ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಸೊ ಅದೊಂದೇ ಪೇಮೆಂಟು, ಎಂಟ್ರಿ ಫೀಸ್ ಯಾವುದೇ ರೀತಿ ಇಲ್ಲ. ಸೊ ನೀವು ಇಲ್ಲಿಗೆ ಬರ್ಬೋದು. ಆ್ಯಂಡ್ ಇನ್ನೊಂದು, ಇಲ್ಲಿ ನಿಮಗೇನು ಪ್ಲಸ್ ಪಾಯಿಂಟ್ ಅಂದರೆ ಇದು ಎನಿ ಟೈಮ್ ಓಪನ್ ಇರುತ್ತೆ. ಲೈಕ್ ಸಮ್ಮರ್ ಆಗಿರಲಿ, ಸಮ್ಮರಲ್ಲಿ ಸ್ವಲ್ಪ ವಾಟರ್ ಫ್ಲೋ ಲೋ ಆಗ್ಬೋದು, ಬಟ್ ಎನಿ ಟೈಮ್ ಓಪನ್ ಇರುತ್ತೆ. ಸೊ ಆರಾಮಾಗಿ ನೀವು ಇಲ್ಲಿ ಟ್ರಾವೆಲ್ ಮಾಡ್ಬೋದು. ಇನ್ ಕೇಸ್ ನೀವು ಹೊನ್ನಾವರ ಹತ್ರ ಬರ್ತಾ ಇದ್ದೀರಾ ಅಂದರೆ, ಲೈಕ್ ಹೊನ್ನಾವರ ಟು ಮುರುಡೇಶ್ವರ ಟ್ರಾವೆಲ್ ಮಾಡ್ತಾ ಇದ್ದೀರಾ ಅಂದರೆ ಈ ವಾಟರ್ ಫಾಲ್ಸ್ ಹತ್ರ ನೀವು ವಿಸಿಟ್ ಕೊಡೋದು ದಿ ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ಸೊ ಬನ್ನಿ. ಅಲ್ಲಿ ಮತ್ತೆ ಏನು ಬೇರೆ ನೋಡೋ ಥರದ್ದೇನೋ ಇದೆ, ಐ ಥಿಂಕ್ ವ್ಯೂ ಪಾಯಿಂಟ್ ಇರಬೇಕು. ಸೊ ನೋಡ್ಕೊಂಬರೋಣ ಬನ್ನಿ. ಸೊ ಇಲ್ಲಿ ವ್ಯೂ ಪಾಯಿಂಟ್ ಇದೆ. ಸೊ ನೀವು ನೋಡ್ತಿರ್ಬೋದು, ಇದು ಫಾಲ್ಸಿಂದ ಮೇಲ್ಗಡೆ ಹತ್ತಬೇಕಾದ್ರೆ ನೀವು ಅಲ್ಲೇ ನೋಡ್ತಾ ಇದ್ದೀರೋ ಅದೇ ಪಾರ್ಕಿಂಗು. ಸೊ ಫಸ್ಟ್ ನಿಮಗೆ ಈ ಪ್ಲೇಸ್ ಸಿಗುತ್ತೆ, ಇದರಿಂದ ಕೆಳಗಡೆ ಹೋದರೆ ನೀವು ವಾಟರ್ ಫಾಲ್ಸು. ಸೊ ಇಲ್ಲಿಗೆ ಬರೋದ್ರಿಂದ ನಿಮಗೆ ಒಂದು ಬೆಸ್ಟ್ ಏನು ಅಂದರೆ ಪ್ಲೇಸ್ ಸಖತ್ತಾಗಿದೆ, ಕ್ಲೀನಾಗಿದೆ. ಟು ಬಿ ಆನೆಸ್ಟ್, ಬಟ್ ಹೇಳೋಕ್ಕಾಗಲ್ಲ, ಫ್ಯೂಚರಲ್ಲಿ ಜನ ಬರೋರು ಜಾಸ್ತಿ ಆದರೆ ಸ್ಪಾಯ್ಲ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಚೆನ್ನಾಗಿದ್ದಾಗಲೇ ಬಂದು ಯೂಟಿಲೈಸ್ ಮಾಡ್ಕೊಳ್ಳಿ. ಸೊ ಇದೇ ಆ ಪ್ಲೇಸು, ನೀವೇನು ನೋಡ್ತಾ ಇದ್ದೀರೋ. ಐ ಥಿಂಕ್ ಇಲ್ಲಿ ಹೊಲ ಗದ್ದಕ್ಕೆ ಹೋಗಿ ನೀರೆಲ್ಲ ಮೋಸ್ಟ್ಲಿ ವಾಟರ್ ಫಾಲ್ಸ್ ನೀರನ್ನು ಯೂಸ್ ಮಾಡ್ಕೊತಿದ್ದಾರೆ. ಆ್ಯಂಡ್ ಈ ಕಡೆ ಟಿಲ್ಟ್ ಆದರೆ ನಿಮಗೆ ಕಾಣೋದೇ ಸಮುದ್ರ, ಅಲ್ಲಿ ಕಾಣಿಸ್ತಿದೆ ಸಮುದ್ರ ಸುತ್ತ. ಸೊ 2 ಪ್ಯಾಕೆಟ್ ಬಿಸ್ಕೆಟ್ಸ್ ತೊಗೊಂಡಿದ್ದೀವಿ. ಆ್ಯಂಡ್ ಅಲ್ಲೇನು ಕ್ಯಾಂಟೀನ್ ಕಾಣಿಸ್ತಿದೆಯೋ, ಸೊ ಅಲ್ಲೇ ನಾವು ಟೀ ಮತ್ತು ಗೋಲಿ ಸೋಡಾ ಅದು ಕುಡಿದ್ವಿ ಸ್ನ್ಯಾಕ್ಸ್ಗೋಸ್ಕರ. ಸೊ ಇನ್ನು ಡೈರೆಕ್ಟ್ ನಾನು ಹೋಗ್ತಾ ಇರೋದು ಮುರುಡೇಶ್ವರಗೆ. ಸೊ ಮುರುಡೇಶ್ವರದಲ್ಲಿ ಸಿಗ್ತೀನಿ. ಆ್ಯಂಡ್ ಈ ಹೊನ್ನಾವರ ಟ್ರಿಪ್ ಆ್ಯಕ್ಚುಲಿ ಕಂಪ್ಲೀಟ್ ಆಗಿಲ್ಲ, ಬಟ್ ಫೈನ್, ನೆಕ್ಸ್ಟ್ ಟೈಮ್ ಯಾವಾಗಾದ್ರು ಬಂದಾಗ ಪ್ಲ್ಯಾನ್ ಮಾಡೋಣ. ಆ್ಯಂಡ್ August 15th ಲೈಕ್ ಬೋಟಿಂಗ್ ಯಾವುದು ಅವೈಲಬಲ್ ಇಲ್ಲ. ಸೊ ನೀವೇನಾದರೂ August 15th ಆದಮೇಲೆ ಪ್ಲ್ಯಾನ್ ಮಾಡಿರಿ. ಲೈಕ್ ಬೋಟಿಂಗ್ ಏನಾದ್ರು ಹೋಗ್ಬೇಕಂದ್ರೆ ಹೊನ್ನಾವರಗೆ, ಅಲ್ಲಿವರೆಗೂ ನಿಮ್ಗೆ ಯಾವುದೇ ರೀತಿ ಪ್ಲ್ಯಾನಿಂಗ್ಸ್ ಇಲ್ಲ. ಸೊ ಇನ್ನು ಸ್ವಲ್ಪ ಹೊತ್ತರಲ್ಲಿ ಮುರುಡೇಶ್ವರಕ್ಕೆ ಹೊರಡ್ತೀವಿ. ಸೊ ಅಪ್ಸರಕೊಂಡದಲ್ಲಿ ನಾವು ಇವಾಗ ಲೈಕ್ ಇವತ್ತಿನ ದಿನ ಕಂಪ್ಲೀಟಾಗಿ ಅಪ್ಸರಕೊಂಡದಲ್ಲಿ ಕಳೆದಿದ್ದೀವಿ. ಸೊ ಹೊನ್ನಾವರ ಆ್ಯಂಡ್ ಅಪ್ಸರಕೊಂಡ, ಯಾಣ ಲೈಕ್ ಕಂಪ್ಲೀಟಾಗಿ ಮಿಸ್ ಆಯಿತು. ಸೊ ನೀವೇನಾದರೂ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂದರೆ ಆದಷ್ಟು ಯಾಣಕ್ಕೆ ಟ್ರಾವೆಲ್ ಮಾಡೋದಕ್ಕೆ ಟ್ರೈ ಮಾಡಿ. ಅದು ಬಿಟ್ಟು ನೆಕ್ಸ್ಟು ಅಪ್ಸರಕೊಂಡಾಗ ಬನ್ನಿ. ಹೊನ್ನಾವರ ಯಾರಿಗಾನ ಕೇಳಿ ಲೈಕ್ ಬೋಟಿಂಗ್ ಇದೆಯಾ ಇಲ್ವ ಅಂತ, ಇಲ್ಲ ಅಂದರೆ ಅಪ್ಸರಕೊಂಡಾಗ ಬರೋದಕ್ಕೆ ಟ್ರೈ ಮಾಡಿ. ಆ್ಯಂಡ್ ಇದನ್ನ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ವ್ಲಾಗು ನಾನು ಮುರುಡೇಶ್ವರದಲ್ಲಿ ಕಂಟಿನ್ಯೂ ಮಾಡ್ತೀನಿ. ಸೊ ಬಾಯ್.